Hi, good morning everyone and welcome to our YouTube classes. In today's class we are going to learn a lesson, a beautiful lesson, an interesting lesson written by G.L. Fuentes. It's a story of extreme faith in God. And the writer has tried to depict the faith of poor and simple farmer in God. The story reflects the blind faith of this peasant. Here peasant means the farmer. The crops are destroyed by a storm, but the peasant takes it as a divine action. He writes a letter to God. Here, he writing a letter to God, it shows that the height of his blind faith in God. And finding the money, he believes that it has been given by God himself. Even when he finds 70 pesos, he is not pleased, as he thinks that God must have given 100 pesos, but the post office employees must have stolen 30 pesos. And the story reflects the mentality of the illiterates and poor people of villages, and also the sympathetic nature of people like the postmaster. ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಪ್ರಥಮ ಭಾಷೆ ಇಂಗ್ಲಿಷ್ ಬಲ್ಲಿ ಬರ್ತಕ್ಕಂಥ ಎ ಲೆಟರ್ ಟು ಗಾಡ್ ಅನ್ನೋ G.L. Fuentes ಅವರು ಬರೆದಂಥ ಒಂದು ಅತ್ಯದ್ಭುತವಾದಂಥ ಕಥೆಯ ಸಾರಾಂಶವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಟು ಹೆಲ್ಪ್ ಯು ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದ ಥೀಮ್ ಆಫ್ ದ ಲೆಸನ್. ಹಾಗಾದರೆ ಒಟ್ಟಿನಲ್ಲಿ ಈ ಒಂದು ಪಾಠದಲ್ಲಿರ್ತಕ್ಕಂಥ ಸಾರಾಂಶ ಏನು? ಇಲ್ಲಿ G.L. Fuentes ಬರ್ತಕ್ಕಂಥ ಒಂದು ಕಥೆಯಲ್ಲಿ ಒಬ್ಬ ಮನುಷ್ಯ, ಒಬ್ಬ ರೈತ ತನ್ನ ಮುಗ್ಧ ಸ್ವಭಾವದಿಂದ ಹೇಗೆ ದೇವರ ಮೇಲೆ ಬಹಳಷ್ಟು ಅತಿಯಾದ ಭಕ್ತಿಯನ್ನು, ನಂಬಿಕೆಯನ್ನು ಇಟ್ಟಿರ್ತಾನೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಒಂದು ಅತ್ಯದ್ಭುತವಾದ ಕಥೆಯನ್ನು ಇಲ್ಲಿ G.L. Fuentes ಅವರು ಭಾಳ ಅದ್ಭುತವಾಗಿ ನಿರೂಪಿಸಿದ್ದಾರೆ. ಲೆಟ್ ಅಸ್ ಸಿ ದ story, the theme or the explanation of the entire story in detail. Lentuce crops were ready for harvest. All it needed was a good downpour before harvesting. These fully grown crops could be sold in the market for good money. That's why he compared the raindrops to new coins. The big drops were as good as receiving 10-cent pieces and the little ones 5. ಲೆಂಚೂಸ್ ತನ್ನ ಹೊಲದಲ್ಲಿ ಬೆಳೆದಕ್ಕಂಥ ಬೆಳೆಯ ಕುರಿತು ಹೇಳ್ತಾ ಇದ್ದ. ಇನ್ನೇನು ಅವನ ಬೆಳೆ ಭಾಳ ಚೆನ್ನಾಗಿ ಬೆಳೆದಿತ್ತು. ಇನ್ನೇನು ಸ್ವಲ್ಪ ದಿನದಲ್ಲಿ ಅದನ್ನು ಹಾರ್ವೆಸ್ಟ್ ಮೀನ್ಸ್ ರಾಶಿಯನ್ನು ಮಾಡುವಂಥ ಒಂದು ಕಾಲವು ಕೂಡಿ ಬಂದಿತ್ತು. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಆ ಬೆಳೆಗೆ ಇನ್ನೊಂದು ಸ್ವಲ್ಪ ಮಳೆಯ ಅವಶ್ಯಕತೆ ಇತ್ತು. ಓಕೆ, all it needed was a good downpour, means a rain shower before harvesting. ಅದನ್ನು ಒಂದು ರಾಶಿ ಅಥವಾ ಸುಗ್ಗಿಯನ್ನು ಮಾಡೋಕ್ಕಿಂತ ಮುಂಚೆ ಇನ್ನಷ್ಟು ಸ್ವಲ್ಪ ಅದಕ್ಕೆ ಮಳೆ ನೀರು ಬೇಕಾಗಿತ್ತು ಅಂತ ಅವನು ಅನಿಸ್ತು. ಆ ಬೆಳೆಗೆ ನೋಡಿದರೆ ಆಗ ಅನಿಸ್ತಾ ಇತ್ತು. ದಿಸ್ ಫುಲ್ಲಿ ಗ್ರೋನ್ ಕ್ರಾಪ್ಸ್ ಕುಡ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್ ಫಾರ್ ಗುಡ್ ಮನಿ. ಈ ರೀತಿ ಒಳ್ಳೆ ಮಳೆ ಆಗಿಬಿಟ್ರೆ ಒಳ್ಳೆ ಬೆಳೆ ಬರುತ್ತೆ, ಅದನ್ನು ನಾನು ಮಾರ್ಕೆಟಲ್ಲಿ ಒಳ್ಳೆ ಬೆಲೆಗೆ ಮಾರ್ಬೋದು, ಅದರಿಂದ ಆದಾಯವನ್ನು ನಾನು ಚೆನ್ನಾಗಿ ಗಳಿಸ್ಬೋದು ಅನ್ನೋ ಭಾವನೆ ಅವನಲ್ಲಿತ್ತು. ಆ್ಯಂಡ್ ದಟ್ಸ್ ವೈ ಹಿ ಕಂಪೇರ್ಡ್ ದ ಡ್ರೈ ಡ್ರಾಪ್ಸ್ ಟು ನ್ಯೂ ಕಾಯಿನ್ಸ್. ಹಾಗಾಗಿ ಅವನ ಹೊಲದಲ್ಲಿ ಬೆಳೆಗೆ ಮೇಲೆ ಬೀಳ್ತಕ್ಕಂಥ ಪ್ರತಿಯೊಂದು ಹನಿಯೂ ಕೂಡ ಅವನ ಪಾಲಿಗೆ ಒಂದೊಂದು ನಾಣ್ಯ ಬಿದ್ದಂತೆ ಕಾಣಿಸ್ತಾ ಇತ್ತು. ನೋಡಿ, ರೈತರಿಗೆ ಮಳೆಯೇ ಬೆನ್ನೆಲುಬು, ಭೂಮಿ ತಾಯಿನೇ ಅವರಿಗೆ ಅನ್ನ ನೀಡುವಂಥ ಒಂದು ಸೋರ್ಸು. ಸೊ ಹಾಗಾಗಿ ಆ ರೈತ ಬೀಳ್ತಕ್ಕಂಥ ಮಳೆ, ಪ್ರತಿಯೊಂದು ಮಳೆ ಹನಿಯನ್ನು ತನ್ನ ಬಾಲಿನ ಬೀಳ್ತಕ್ಕಂಥ ಒಂದೊಂದು ನಾಣ್ಯ ಅಂತ ಅವನು ತಿಳ್ಕೊಂಡಿದ್ದ. ದ ಬಿಗ್ ಡ್ರಾಪ್ಸ್ ವೆರ್ ಆಸ್ ಗುಡ್ ಆಸ್ ರಿಸೀವಿಂಗ್ 10-cent ಪೀಸಸ್ ಆ್ಯಂಡ್ ದ ಲಿಟಲ್ ಒನ್ಸ್ 5. ದೊಡ್ಡ ದೊಡ್ಡ ಹನಿಗಳು ಬಿದ್ದರೆ ಅದು 10-cent ಪೀಸಸ್ ಕರೆನ್ಸಿ ಥರ, ಆ್ಯಂಡ್ ಸಣ್ಣ ಡ್ರಾಪ್ಸಿಗೆ ಲಿಟಲ್ 5 ones ಅಂತ. ಹೀಗೆ ಅವು ಬೀಳುವಂಥ ಹಣೆಗಳನ್ನು ತನ್ನ ಒಂದು ಆದಾಯಕ್ಕೆ ಹೋಲಿಕೆ ಮಾಡಿ ಆನಂದ ಖುಷಿ ಪಡ್ತಾ ಇದ್ದ ಅಂತ. ಆ್ಯಂಡ್ ದ ರೈನ್ ವಾಸ್ ಪೋರಿಂಗ್ ಡೌನ್ ಆ್ಯಂಡ್ ಲೆಂಚು ವಾಸ್ ಸ್ಯಾಟಿಸ್ಫೈಡ್. ಹಾಗೆ ಆ ಬೀಳ್ತಕ್ಕಂಥ ಮಳೆಯನ್ನು ನೋಡ್ತಾ ನೋಡ್ತಾ ಅವನಿಗೆ ತುಂಬ ಖುಷಿ ಆಗ್ತಾ ಇತ್ತು ಲೆಂಚುಗೆ. And but suddenly a strong wind began to blow and very large hailstones
began to fall along with the rain. ಮಳೆ ಬರ್ತಾ ಬರ್ತಾ ಹಾಗೆ ಏನಾಯಿತು, ಸಡನ್ ಆಗಿ ಜೋರಾಗಿ ಗಾಳಿ ಬೀಸಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಗಾಳಿಯ ಜೊತೆಗೆ ದೊಡ್ಡದಾದಂಥ ಈ ಹೇಲ್ ಸ್ಟಾರ್ಮ್ಸ್ ಮೀನ್ಸ್ ಆಲಿಕಲ್ಲು ಅಂತ ಕರಿತೀವಲ್ಲ, ಆ ಆಲಿಕಲ್ಲು ಬಿತ್ತು, ಮಳೆಯಲ್ಲಿ ಬಿದ್ದು ಏನಾಯಿತು, ದ ಹೇಲ್ ರೆಂಟ್ ಆನ್ ದ ವ್ಯಾಲಿ ಫಾರ್ ಆನ್ ಅವರ್. ಸುಮಾರು ಆ ಆನೆಕಲ್ಲಿನಿಂದ ಕೂಡಿದಂಥ ಮಳೆ 1 ಗಂಟೆವರೆಗೂ ಸುಮಾರು ಜೋರಾಗಿ ಸುರಿತು. ಬಿಕಾಸ್ ಆಫ್ ವಿಚ್ ಲೆಂಚರ್ಸ್ ಫೀಲ್ಡ್ಸ್ ವರ್ ಡಿಸ್ಟ್ರಾಯ್ಡ್. ಆ ಆನೆಕಲ್ಲಿನಿಂದ ಕೂಡಿದಂಥ ಮಳೆಗೆ ಅವನ ಹೊಲದಲ್ಲಿರ್ತಕ್ಕಂಥ ಎಲ್ಲ ಬೆಳೆ ನಾಶವಾಗಿ ಹೋಯಿತು. ಆ್ಯಂಡ್ ದೇರ್ ವಾಸ್ ನಾಟ್ ಅ ಸಿಂಗಲ್ ಲೀಫ್ ಲೆಫ್ಟ್ ಆನ್ ದ ಟ್ರೀಸ್ ಆ್ಯಂಡ್ ದ ಫ್ಲವರ್ಸ್ ವೆರ್ ಗಾನ್ ಫ್ರಮ್ ದ ಪ್ಲಾಂಟ್ಸ್. ಓಕೆ, ಒಂದೇ ಒಂದು ಬೆಳೆ ಕೂಡ ಅವನ ಹೊಲದಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ. ಎಲ್ಲವೂ ಕೂಡ ಹಾನಿಯಾಗಿತ್ತು. ಆ ಮಳೆಗೆ, ಬಿರುಗಾಳಿಗೆ ಆ ಎಲ್ಲ ಬೆಳೆದಂಥ ಬೆಳೆ ನೆಲಸಮನಾಗಿ ಹೋಗ್ಬಿಡ್ತು ಅಂತ. ದ ಕಾರ್ನ್ ವಾಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಆ ಹೊಲದಲ್ಲಿರ್ತಕ್ಕಂಥ ಈ ಕಾರ್ನ್ ಮೀನ್ಸ್ ವಿ ಕ್ಯಾನ್ ಸೇ ಮೆಕ್ಕೆಜೋಳ ಅಂತ, ಅದು ಎಲ್ಲ ಕಂಪ್ಲೀಟಾಗಿ ಹಾಳಾಗಿ ಹೋಗ್ಬಿಡ್ತು. ಬಿಕಾಸ್ ಆಫ್ ದ ಹೆವಿ ರೇನ್. ಆನೆಕಲ್ಲಿನಿಂದ ಕೂಡಿದಂಥ ಭಾರೀ ಮಳೆಗೆ ಅವನ ಹೊಲದಲ್ಲಿರ್ತಕ್ಕಂಥ ಎಲ್ಲ ಬೆಳೆಯು ನಾಶವಾಗಿ ಹೋಯಿತು ಅಂತ. ಆ್ಯಂಡ್ ವೆನ್ ದ ಹೇಲ್ ಸ್ಟಾಪ್ಡ್ ಲೆಂಚರ್ಸ್ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಮಳೆ ನಿಂತ ಮೇಲೆ ಅವನ ಮನಸ್ಸು ಬಹಳ ದುಃಖದಿಂದ ಕೂಡ್ತು. ಏನಪ್ಪ, ಇಷ್ಟು ನಾನು ಪರಿಶ್ರಮ ಪಟ್ಟು ಬೆಳೆಯನ್ನು ಬಿತ್ತಿದ್ದೆ, ಹೊಲದಲ್ಲಿ ಉಳುಮೆಯನ್ನು ಮಾಡಿದ್ದೆ, ಆದರೆ ಈ ಒಂದು ತಾಸಿನಲ್ಲಿ ಬಂದಂಥ ಮಳೆ ಎಲ್ಲವನ್ನೂ ಸರ್ವನಾಶ ಮಾಡ್ತಲ್ಲ ಅನ್ನೋ ಒಂದು ದುಃಖ ಮನಸ್ಸಿನಲ್ಲಿ ಮೂಡಿತ್ತು ಅವನಿಗೆ. ಆ್ಯಂಡ್ he looked round at his fields and said that even a plague of locusts would have left more than what was left after the hailstorm. ಅದನ್ನು ನೋಡ್ತಾ ಅವನಿಗೆ ಅನಿಸ್ತಾ ಇತ್ತು, ಹಿಂದೆ ಮಹಾಮಾರಿ ಥರ ರೋಗಗಳು ಬರ್ತಾ ಇದ್ವು. nowadays we can say the COVID has come. It's a pandemic. ಹಿಂದೆನೂ ಕೂಡ ಪ್ಲೇಗು, ಈ ಥರದ್ದು ದೊಡ್ಡ ದೊಡ್ಡ ಕಾಯಿಲೆಗಳು, ಮಹಾಮಾರಿಗಳು ಬಂದು ಜನ ಎಲ್ಲ ಬಹಳಷ್ಟು ಪ್ರಮಾಣದಲ್ಲಿ ಸಾಯ್ತಾ ಇದ್ರು. ಅಂಥ ದೊಡ್ಡ ಮಹಾಮಾರಿ ಬಂದ್ರೂ ಕೂಡ ಅಲ್ಪ ಸ್ವಲ್ಪ ಜನ ಬದುಕಿ ಉಳಿತಾ ಇದ್ರು, ಬಹಳಷ್ಟು ಜನ ಉಳಿತಾ ಇದ್ರು. ಹಾಗೆ ಬಟ್ ಈ ದೈತ್ಯಾಕಾರವಾಗಿ ಸುರಿದಂಥ ಮಳೆಗೆ ನನ್ನ ಹೊಲದಲ್ಲಿ ಒಂದೇ ಒಂದು ಸಣ್ಣ ಎಲೆನೂ ಕೂಡ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಅಂದರೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು ಅನ್ನೋ ಅರ್ಥದಲ್ಲಿ ಅದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. And he said that they would have no corn that year and they would go hungry. He was full of sorrow. Okay, he said that ಅವನು ಹೇಳ್ತಾನೆ, ಇಷ್ಟು ಎಲ್ಲ ನಾಶ ಆಯಿತು ಬಂದಿದ್ದ ಬೆಳೆ, ಹಾಗಾಗಿ ಈ ವರ್ಷ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರೆಲ್ಲರೂ ಉಪವಾಸದಿಂದ ಬಳಲಬೇಕಾಗುತ್ತೆ ಅಂತ ಅದನ್ನು ನೆನೆಸ್ಕೊಂಡು ತುಂಬ ದುಃಖದಲ್ಲಿ ಅವನು ಕೂತ್ಕೊಂಡಿದ್ದ. ಆ್ಯಂಡ್ ಲೆಂಚು ಆ್ಯಂಡ್ ಹಿಸ್ ಎಂಟೈರ್ ಫ್ಯಾಮಿಲಿ ಹ್ಯಾಡ್ ಫೇತ್ ಇನ್ ಗಾಡ್. ಇನ್ನೊಂದು ವಿಷಯ ಏನಂತಂದರೆ, ಈ ಲೆಂಚು ಮತ್ತು ಅವನ ಕುಟುಂಬದ ಸದಸ್ಯರೆಲ್ಲರಿಗೂ ಆ ದೇವರ ಮೇಲೆ ಅತಿಯಾದ ನಂಬಿಕೆ, ಅತಿಯಾದ ಶ್ರದ್ಧೆ, ಅತಿಯಾದ ಒಂದು ಶ್ರದ್ಧೆ ಇತ್ತು. ಆ್ಯಂಡ್ ಈಸ್ ಓನ್ಲಿ ಹೋಪ್ ವಾಸ್ ದ್ಯಾಟ್ ಗಾಡ್ ವುಡ್ ಹೆಲ್ಪ್ ಹಿಮ್. ಅವನಿಗೆ ಬಹಳಷ್ಟು ನಂಬಿಕೆ ಏನು ಅಂತಂದರೆ, ದೇವರು ನನಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾನೆ ಅನ್ನೋ ಒಂದು ಆಳವಾದ ದೃಢವಾದ ನಂಬಿಕೆ ಅವನಲ್ಲಿತ್ತು. He had been instructed that God's eyes saw everything. ಅವನಿಗೆ ಮನಸ್ಸು ಹೇಳ್ತಾ ಇತ್ತು, ಏನೆಲ್ಲ ನಡೆದಿದೆ ಅನ್ನೋದನ್ನು ದೇವರು ಖಂಡಿತವಾಗಿ ನೋಡಿರ್ತಾನೆ. ಹಾಗಾಗಿ ಓಕೆ, ಇವನ್ ವಾಟ್ ಈಸ್ ಡೀಪ್ ಇನ್ ಒನ್ಸ್ ಕಾನ್ಸೈನ್ಸ್, ಮನುಷ್ಯನ ಹೃದಯದಲ್ಲಿ ಮನಸ್ಸಿನಲ್ಲಿ ಏನಿರ್ತಿದೆ ಅನ್ನೋದನ್ನು ಆ ದೇವರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ನನ್ನ ನೋವನ್ನು ದೇವರು ಅರ್ಥ ಮಾಡಿಕೊಂಡು ನನಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಹಾಯವನ್ನು ಮಾಡ್ಬೋದು ಅಂತ ಒಂದು ಬಲವಾದ ನಂಬಿಕೆ ಅವನಲ್ಲಿತ್ತು. Therefore, he decided to write a letter to God expressing his need for 100 pesos so that he could sow his field again and live until the crop grew again. ಸೊ ಹಾಗಾಗಿ ಏನು ಮಾಡ್ತಾನೆ, ಅವನು ಆ ದೇವರಿಗೆ ಪತ್ರವನ್ನು ಬರಲಿಕ್ಕೆ ನಿರ್ಧರಿಸ್ತಾನೆ. So he decided to write a letter expressing his need for 100 pesos. ದೇವರಿಗೆ ಒಂದು ಪತ್ರವನ್ನು ಬರಲಿಕ್ಕೆ ಇಷ್ಟಪಡ್ತಾನೆ. ಏನಂತ, ನನಗೆ ಈ ಸದ್ಯಕ್ಕೆ 100 ಪೇಸೋಸ್ ಅವಶ್ಯಕತೆ ಇದೆ. ಈಗ ನಾವು 100 ರೂಪೀಸ್ ಅಂತೀವಲ್ಲ, ಹಾಗೆ ದಟ್ಸ್ ಪೇಸೋಸ್ ಮೀನ್ಸ್ ದ ಕರೆನ್ಸಿ. ಓಕೆ, 100 ಪೇಸೋಸ್ ನನಗೆ ಕರೆನ್ಸಿ ಬೇಕು. ಅದು ಸಿಕ್ಕರೆ ನಾನು ಮರಳಿ ಮತ್ತೆ ಬೀಜ ಗೊಬ್ಬರಗಳನ್ನು ತಂದು ನನ್ನ ಹೊಲವನ್ನು ಬಿತ್ತಿ ಆ ಬೆಳೆ ಬರೋವರೆಗೂ
ಆ 100 ಪೈಸೆನಲ್ಲಿ ಜೀವನವನ್ನು ಮಾಡಲಿಕ್ಕೆ ಸಾಕಾಗುತ್ತೆ ಅಂತ ಇದನ್ನೆಲ್ಲವನ್ನು ತನ್ನ ನೋವನ್ನು ಎಕ್ಸ್ಪ್ರೆಸ್ ಮಾಡಿ ಲೆಟರನ್ನು ಬರೀತಾನೆ. ಆ್ಯಂಡ್ ಈಸ್ ಫೀಲ್ಡ್ ಅಗೇನ್ ಆ್ಯಂಡ್ ಲಿವ್ ಅಂಟಿಲ್ ದ ಕ್ರಾಪ್ ಗ್ರೀವ್ ಅಗೇನ್, ಬೆಳೆ ಬರೋವರೆಗೂ ಅದರಲ್ಲಿ ಜೀವನ ಮಾಡ್ಬೋದು ಅಂತ. ಆ್ಯಂಡ್ ಈ ದೆನ್ ಪುಟ್ ದ ಲೆಟರ್ ಇನ್ ಆನ್ ಎನ್ವಲಪ್, ಅಡ್ರೆಸ್ಡ್ ದ ಎನ್ವಲಪ್ ಟು ಗಾಡ್, ಪ್ಲೇಸ್ಡ್ ಎ ಸ್ಟ್ಯಾಂಪ್ ಆನ್ ಇಟ್ ಆ್ಯಂಡ್ ಡ್ರಾಪ್ ಇಟ್ ಇನ್ ದ ಮೇಲ್ ಬಾಕ್ಸ್. ಸೊ ತನ್ನೆಲ್ಲ ಆಶೆಗಳನ್ನು ಆ ಲೆಟರ್ ಪತ್ರದಲ್ಲಿ ಬರೆದು ಆ ಪತ್ರಕ್ಕೆ ಒಂದು ಆ ಎನ್ವಲಪಲ್ಲಿ ಹಾಕಿ ಅದರ ಮೇಲೆ ಒಂದು ಸ್ಟ್ಯಾಂಪನ್ನು ಅಂಟಿಸಿ ಪೋಸ್ಟ್ ಬಾಕ್ಸಲ್ಲಿ ಹಾಕ್ತಾನೆ. ಆ್ಯಂಡ್ when the postmaster first saw the letter, he broke out laughing, but a few minutes later turned serious and admired the faith the man had in God. ಸೊ ಹೀಗೆ ರೈತ ಹಾಕಿದಂಥ ಪತ್ರ ಆ ಪೋಸ್ಟ್ ಮಾಸ್ಟರ್ ಕೈಯಲ್ಲಿ ಸಿಗುತ್ತೆ. ಆ ಪೋಸ್ಟ್ ಮಾಸ್ಟ್ರು ಆ ಅಡ್ರೆಸ್ಸನ್ನು ನೋಡ್ತಾನೆ, ಟು ದ ಗಾಡ್ ಅಂತಂದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ದಿವಸ ಯಾರೊಬ್ಬರು ಕೂಡ ನಾವು ದೇವರಿಗೆ ಪತ್ರವನ್ನು ಬರೆಯುವಂಥ ಪ್ರಯತ್ನ ಮಾಡಿಲ್ಲ, ಆದರೆ ಈ ವ್ಯಕ್ತಿ ಮಾಡಿರ್ತಾನೆ. ಅದು ಆ ಪೋಸ್ಟ್ ಮಾಸ್ಟರ್ಗೆ ಹೊಸದನಿಸುತ್ತೆ, ಕ್ಯೂರಿಯಾಸಿಟಿ ಬರುತ್ತೆ, ಆಶ್ಚರ್ಯ ಆಗುತ್ತೆ. ಇವರು ದೇವರಿಗೆ ಪತ್ರ ಬರೆದಂಥ ವ್ಯಕ್ತಿ ಯಾರಿರ್ಬೋದು, ಹೇಗಿರ್ಬೋದು, ಏನೆಲ್ಲ ಬರೆದಿರ್ಬೋದು ಅಂತ ಆಶ್ಚರ್ಯಕ್ಕೆ ಅದನ್ನೇನು ಮಾಡ್ತಾನೆ, ಸ್ಟಾರ್ಟಿಂಗ್ ನೋಡಿ ನಗ್ತಾನೆ. ಎಂಥ ಹುಚ್ಚರಿರ್ಬೋದಪ್ಪ ಇವರು, ದೇವರಿಗೆ ಪತ್ರವನ್ನು ಬರೀತಾರಲ್ಲ ಹಾಗೆ ನಗ್ತಾನೆ. ಬಟ್ ಎ ಫ್ಯೂ ಮಿನಿಟ್ಸ್ ಲೇಟರ್ ಟರ್ನ್ ಸೀರಿಯಸ್, ಮತ್ತೆ ಕೆಲವೊಂದಿಷ್ಟು ನಿಮಿಷಗಳ ನಂತರ ಮತ್ತೆ ಸೀರಿಯಸ್ ಆಗ್ತಾನೆ. ಅಂದರೆ ಅವನಿಗೆ ಯಾಕದು ಖುಷಿ ಕೊಡುತ್ತಂದರೆ ಇನ್ನೂ ಕೂಡ ದೇವರ ಮೇಲೆ ಆಳವಾದ ನಂಬಿಕೆಯನ್ನು ಇಟ್ಕೊಳ್ತಾರಲ್ಲ ಜನ ಅನ್ನೋ ಅವರ ನಂಬಿಕೆಗೆ ಅವನು ಮನಸೋಲ್ತಾನೆ ಅಂತ. ಆ್ಯಂಡ್ ಇನ್ ಆರ್ಡರ್ ಟು ಕೀಪ್ ದ ರೈಟರ್ಸ್ ಫೇತ್ ಇನ್ ಗಾಡ್ ಅಲೈವ್, ದ ಪೋಸ್ಟ್ ಮಾಸ್ಟರ್ ಡಿಸೈಡೆಡ್ ಟು ಆನ್ಸರ್ ದ ಲೆಟರ್. ಸೊ ಹಾಗಾಗಿ ಆ ರೈತನ ನಂಬಿಕೆ ಹುಸಿ ಆಗಬಾರ್ದು, ಸುಳ್ಳಾಗಬಾರ್ದು. ಆ ರೈತ ದೇವರ ಮೇಲೆ ಇಟ್ಟಂಥ ನಂಬಿಕೆ ಹುಸಿ ಆದರೆ ಅವನ ಮನಸ್ಸಿಗೆ ನೋವಾಗುತ್ತೆ. ಆ ರೀತಿ ಆ ರೈತನಿಗೆ ನೋವು ಆಗಬಾರ್ದು ಅಂತ ಹೇಳಿ ಆ ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾನೆ, ಆ ರೈತನಿಗೆ ಏನಾದರೂ ಮಾಡಿ ನಾನು ಸಹಾಯವನ್ನು ಮಾಡಬೇಕು, ಹೇಗಾದರೂ ಮಾಡಿ ಸಹಾಯವನ್ನು ಮಾಡಬೇಕಂತೇಳಿ ವಿಚಾರ ಮಾಡ್ತಾನೆ. ಸೊ ವೆನ್ he read that Lencho needed 100 pesos, he asked for money from his employees. ಯಾವಾಗ ಆ ಪತ್ರದಲ್ಲಿ ಲೆಂಚೋ ಆ 100 ಪೈಸೋಗಳ ಡಿಮ್ಯಾಂಡನ್ನು ಮಾಡಿದ್ದ, ಸೊ ಆ ಪೋಸ್ಟ್ ಮಾಸ್ಟರ್ ಹತ್ರ ಆ 100 ಪೈಸೋಸ್ ಇರಲಿಲ್ಲ. ಹಾಗಾಗಿ ಆ ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾನೆ, ತಾನು ಕೆಲಸ ಮಾಡ್ತಕ್ಕಂಥ ಆಫೀಸಿನಲ್ಲಿ ಸಹೋದ್ಯೋಗಿಗಳಲ್ಲಿ ತನ್ನ ಕೊಲೀಗ್ಸ್ ಎಂಪ್ಲಾಯೀಸ್ ಹತ್ರ, ನೋಡಿ ಈ ಥರ ಒಂದು ಪತ್ರ ಬಂದಿದೆ, ಒಬ್ಬ ರೈತ, ಮುಗ್ಧ ರೈತ ದೇವರ ಮೇಲೆ ಬಲವಾದ ನಂಬಿಕೆಯನ್ನು ಇಟ್ಕೊಂಡು ಈ ಪತ್ರವನ್ನು ಬರೆದಿದ್ದಾನೆ, ಅವನು ಈ ಥರ ಕಷ್ಟದಲ್ಲಿದ್ದಾನೆ. ಸೊ ಹಾಗಾಗಿ ಅವನ ಕಷ್ಟಕ್ಕೆ ನಾವೆಲ್ಲರೂ ಸ್ಪಂದಿಸೋಣ, ಆ ರೈತನಿಗೆ ಸಹಾಯವನ್ನು ಮಾಡೋಣ ಅಂತ ತನ್ನ ಸಹೋದ್ಯೋಗಿಗಳಿಗೆ ಹೇಳಿ ಒಂದಿಷ್ಟು ದುಡ್ಡನ್ನು ಹೊಂದಾಣಿಕೆ ಮಾಡ್ತಾನೆ. ಓಕೆ, ಈ ಹಿಮ್ಸೆಲ್ಫ್ ಗೇವ್ ಪಾರ್ಟ್ ಆಫ್ ಹಿಸ್ ಸ್ಯಾಲ್ರಿ. ಸ್ವತಃ ಪೋಸ್ಟ್ ಮಾಸ್ಟರ್ ಕೂಡ ತನಗೆ ಬಂದಂಥ ಸ್ಯಾಲ್ರಿನಲ್ಲಿ ಕೂಡ ಒಂದಿಷ್ಟು ಭಾಗವನ್ನು ಆ ಲೆಂಚೋಗೆ ಕೊಡಲಿಕ್ಕೆ ಡಿಸೈಡ್ ಮಾಡ್ತಾನೆ. ಆ್ಯಂಡ್ he could not gather the entire amount, but he managed to send Lencho a little more than half the amount. ಆದರೆ ಆ ರೈತ ಡಿಮ್ಯಾಂಡ್ ಮಾಡಿದಂಥ 100 ಪೈಸೋಸನ್ನು ಅವನ ಕಡೆಯಿಂದ ಕೂಡಿಸ್ಲಿಕ್ಕೆ ಆಗಲಿಲ್ಲ, ಆದರೆ ಅರ್ಧಕ್ಕಿಂತಲೂ ಹೆಚ್ಚು, ಮೋರ್ ದ್ಯಾನ್ 50 ಪೈಸೋಸ್ ಈ ಕಲೆಕ್ಟೆಡ್ ಫ್ರಮ್ ಹಿಸ್ ಕೊಲೀಗ್ಸ್ ಆ್ಯಂಡ್ ಹಿಮ್ಸೆಲ್ಫ್. ಅವನು ಮತ್ತು ತನ್ನ ಸಂಗಡಿಗರಿಂದ 50 ಪೈಸೋಸ್ಗಿಂತ ಹೆಚ್ಚು ಹಣವನ್ನು ಕಲೆಕ್ಟ್ ಮಾಡ್ತಾನೆ. And he put the money in an envelope addressed to Lencho and signed it God, to ensure that Lencho's faith was not shaken. ಹೀಗೆ ಪೋಸ್ಟ್ ಮಾಸ್ಟರ್ ಕಲೆಕ್ಟ್ ಮಾಡಿ ಹಣವನ್ನು ಎನ್ವಲಪ್ಪಲ್ಲಿ ಹಾಕಿ, ಯಾರಿಂದ ಬಂದಿದೆ, ಫ್ರಮ್ ಮೀನ್ಸ್ ಟು ಗಾಡ್, ದೇವರಿಂದನೇ ಅವನಿಗೆ ಬಂದಿರೋ ಅರ್ಥದಲ್ಲಿ ಆ ಗಾಡ್ ಅಂತ ಬರೆದು ಸೈನ್ ಮಾಡಿ ಆ ಪೋಸ್ಟ್ ಬಾಕ್ಸಲ್ಲಿ ಹಾಕ್ತಾನೆ. ಅದು ಲೆಂಚೋಗೆ ಮುಟ್ಟಬೇಕು. ಆಮೇಲೆ ಆ ಲೆಂಚೋನ ನಂಬಿಕೆ, ದೇವರ ಮೇಲೆ ಇಟ್ಟಿರ್ತಕ್ಕಂಥ ಶ್ರದ್ಧೆ, ಭಕ್ತಿ, ನಂಬಿಕೆ ಅದು ಹಾಳಾಗಬಾರ್ದು, ಹಾಗೆ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಉದಾರ ಮನೋಭಾವದಿಂದ ಪೋಸ್ಟ್ ಮಾಸ್ಟರ್ ಅವನಿಗೆ ಸಹಾಯವನ್ನು ಮಾಡ್ತಾನೆ. ದೆನ್ ವಾಟ್ ಹ್ಯಾಪನ್ಡ್? ಸೊ ಲೆಂಚೋ ವಾಸ್ ನಾಟ್ ಅಟ್ ಆಲ್ ಸರ್ಪ್ರೈಸ್ ಟು ಸಿ ದ ಲೆಟರ್ ಫ್ರಮ್ ದ ಗಾಡ್ ವಿತ್ ಮನಿ ಇನ್ಸೈಡ್ ಇಟ್. ಆದರೆ ಲೆಸೋಗೆ ಆ ಪತ್ರ ತಲುಪಿತು, ಆ ಪತ್ರವನ್ನು ಓಪನ್ ಮಾಡ್ತಾನೆ, ಅದರಲ್ಲಿ ಮನಿ ಇರುತ್ತು, ಅದನ್ನು ನೋಡ್ತಾನೆ. ಆದರೆ ಇದೆಲ್ಲವನ್ನು ನೋಡಿದಂಥ ಲೆಂಚೋಗೆ ಆಶ್ಚರ್ಯವೇನಾಗಲಿಲ್ಲ, ಯಾಕಂದರೆ ಅವನಿಗೆ ಗೊತ್ತಿತ್ತು ಖಂಡಿತ ದೇವರು ನನಗೆ ಸಹಾಯ ಮಾಡ್ತಾನೆ, ದೇವರಿದ್ದಾನೆ. ಓಕೆ, ಆ್ಯಂಡ್ his confidence and faith in God was such that he had expected that reply from God. ಆ ಲೆಂಚೋಗೆ ಎಷ್ಟು ನಂಬಿಕೆ ಇತ್ತಂದರೆ ಖಂಡಿತವಾಗಲೂ ದೇವರಿಂದ ನನಗೆ
ಈ ಪತ್ರಕ್ಕೆ ಉತ್ತರ ಮರು ಉತ್ತರ ಬಂದೇ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅವನಲ್ಲಿತ್ತು. ಸೊ ಅವನ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆಯೇ ರಿಪ್ಲೈ ಕೂಡ ಬಂತು. ಆದರೆ ದೇವರಿಂದ ಅಲ್ಲ, ದ ಪೋಸ್ಟ್ ಮಾಸ್ಟರ್. ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಲೆಂಚೋ ಗಾಟ್ ಆಂಗ್ರಿ ವೆನ್ he ಕೌಂಟೆಡ್ ದ ಮನಿ. ಲೆಂಚೋ ಆ ಎನ್ವಲಪ್ಪನ್ನು ಓಪನ್ ಮಾಡಿ ಅದರಲ್ಲಿರ್ತಕ್ಕಂಥ ಹಣವನ್ನು ಕೌಂಟ್ ಮಾಡ್ತಾನೆ. ಆ ಕೌಂಟ್ ಮಾಡಿದ ಮೇಲೆ ಅವನಿಗೆ ಸಿಟ್ಟು ಬರುತ್ತೆ. ಯಾಕೆ ಸಿಟ್ಟು ಬಂತು? ದೇರ್ ವರ್ ಓನ್ಲಿ 70 pesos ಇನ್ ದ ಎನ್ವಲಪ್. ಹಾಗಾಗಿ ಆ ಎನ್ವಲಪ್ಪಲ್ಲಿ ಕೇವಲ 70 pesos ಇತ್ತು. ಇನ್ನು 30 pesos ಎಲ್ಲಿ ಹೋಯಿತು? ಯಾಕೆ ದೇವರು ಕಡಿಮೆ ಕಳಿಸಿದ್ದಾನೆ ಅಂತ ಸಿಟ್ಟು ಬಂತು. ಆ್ಯಂಡ್ ಅದಕ್ಕೆ ಅವನು ಏನು ಮಾಡ್ತಾನೆ? ಹಿ ವಾಸ್ ಕಾನ್ಫಿಡೆಂಟ್ ದ್ಯಾಟ್ ಗಾಡ್ ಕುಡ್ ನೀದರ್ ಮೇಕ್ ಎ ಮಿಸ್ಟೇಕ್ ನಾಟ್ ಡೆನಿ ಹಿಮ್ ವಾಟ್ ಹಿ ಹ್ಯಾಡ್ ರಿಕ್ವೆಸ್ಟೆಡ್. ಅವನಿಗೆ ಲಂಚೋಗೆ ಅನಿಸ್ತು, ನಾನು ಮಾಡಿದಂಥ ಮನವಿಯನ್ನು ದೇವರು ತಿರಸ್ಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಾನು ಎಷ್ಟು ಹಣವನ್ನು ಕೇಳಿದ್ದೆ ಅಷ್ಟು ಹಣ ದೇವರು ಖಂಡಿತವಾಗಿಯೂ ಕೊಟ್ಟಿರ್ತಾನೆ. ಆದರೆ ಇದು ಮಧ್ಯದಲ್ಲಿ ಏನೋ ಇದಕ್ಕೆ ಸಮಸ್ಯೆ ಆಗಿದೆ, ಮಧ್ಯದಲ್ಲಿ ಯಾರೋ ಹಣವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಸಂಶಯ ಅವನಲ್ಲಿ ಮೂಡಲಿಕ್ಕೆ ಸ್ಟಾರ್ಟ್ ಆಯಿತು. Therefore, he concluded that the postmaster or the post office employees must have taken the remaining 30 pesos. ಅವನಿಗೆ ಅನಿಸ್ತು, ಈ ಎನ್ವಲಪ್ ಲೆಟರನ್ನು ನನಗೆ ತಂದು ಕೊಡ್ತಕ್ಕಂಥ ಪೋಸ್ಟ್ ಆಫೀಸ್ ಸಿಬ್ಬಂದಿ ಅಥವಾ ಪೋಸ್ಟ್ ಮಾಸ್ಟರ್ ಇವರಲ್ಲಿ ಯಾರಾದರೂ ಆ ಮಿಕ್ಕಿರೋ 30 pesos ತೆಗೆದುಕೊಂಡಿರ್ಬೋದು ಅಂತ ಅವನಿಗೆ ಒಂದು ಸಂಶಯ ಕಾಡಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಲೆಂಚೋ ಡಿಡ್ ನಾಟ್ ಟ್ರೈ ಟು ಫೈಂಡ್ ಔಟ್ ಹೂ ಹ್ಯಾಡ್ ಸೆಂಟ್ ದ ಮನಿ ಟು ಹಿಮ್. ಆದರೆ ಲೆಂಚೋ ಆ ಹಣವನ್ನು ತನಗೆ ಯಾರು ಕಳಿಸಿದ್ರು, ಹೇಗೆ ಕಳಿಸಿದ್ರು ಅನ್ನೋ ಅದು ತಿಳ್ಕೊಳ್ಳಿಕ್ಕೆ ಗೋಸ್ಲಿಕ್ಕೆ ಹೋಗಲಿಲ್ಲ. ಅವನು ಅದು ಹಣ ಹೇಗೆ ಬಂತು ಅನ್ನೋ ತಿಳಿದುಕೊಳ್ಳುವಂಥ ಒಂದು ಸಣ್ಣ ಕ್ಯೂರಿಯಾಸಿಟಿ ಅವನಿಗೆ ಇರಲಿಲ್ಲ. ಸೊ ಹಾಗಾಗಿ ದಿಸ್ ಈಸ್ ಬಿಕಾಸ್ ಹಿ ಹ್ಯಾಡ್ ಗ್ರೇಟ್ ಕಾನ್ಫಿಡೆನ್ಸ್ ಇನ್ ಗಾಡ್ ಆ್ಯಂಡ್ ನೆವರ್ ಸಸ್ಪೆಕ್ಟೆಡ್ ದ್ಯಾಟ್ ಇಟ್ ಕುಡ್ ಬಿ ಸಮ್ ಒನ್ ಎಲ್ಸ್ ಅದರ್ ದೆನ್ ಗಾಡ್ ಹೂ ವುಡ್ ಸೆಂಡ್ ಹಿಮ್ ದ ಮನಿ. ಆದರೆ ಅಂಥ ಒಂದು ಸ್ವಲ್ಪ ಪ್ರಜ್ಞೆನೋ ಅಥವಾ ಜ್ಞಾನ ಅವನಿಗಿರಲಿಲ್ಲ. ಯಾಕಂದರೆ ದೇವರು ಹೇಗೆ ಕಳಿಸ್ಲಿಕ್ಕೆ ಸಾಧ್ಯ ಇದೆ, ಇದನ್ನು ದೇವರ ಹೆಸರಲ್ಲಿ ಬೇರೆ ಯಾರೋ ಕಳಿಸಿರಬಹುದು ಅಂತ ವಿಚಾರ ಮಾಡಿ ತಿಳಿದುಕೊಳ್ಳುವಷ್ಟು ಜ್ಞಾನ ಅವನಿಗಿರಲಿಲ್ಲ ಅಂತ. ಆ್ಯಂಡ್ ಹೀಸ್ ಫೇತ್ ಇನ್ ಗಾಡ್ ವಾಸ್ ಸೋ ಸ್ಟ್ರಾಂಗ್ ದ್ಯಾಟ್ ಹಿ ಬಿಲೀವ್ಡ್ ದ್ಯಾಟ್ ಗಾಡ್ ಹ್ಯಾಡ್ ಸೆಂಟ್ ಹಿಮ್ ದ ಮನಿ. ಕೇವಲ ಅವನ ನಂಬಿಕೆ ಒಂದೇ ಒಂದಾಗಿತ್ತು, ದೇವರೇ ನನಗೆ ಈ ಹಣವನ್ನು ಕಳಿಸಿದ್ದಾನೆ, ನನ್ನ ಕಷ್ಟವನ್ನು ನೋಡ್ತೇನೆ, ಆ ದೇವರೇ ನನಗೆ ಈ ಹಣವನ್ನು ಕಳಿಸಿದ್ದಾನೆ ಅಂತ ತುಂಬ ಸ್ಟ್ರಾಂಗ್ ಬಿಲೀಫ್, ಒಂದು ಆಳವಾದ ದೃಢವಾದ ನಂಬಿಕೆ ಒಂದಾಗಿತ್ತು. ಆ್ಯಂಡ್ ಲೆಂಚೋ ಥಾಟ್ ದ್ಯಾಟ್ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಹ್ಯಾಡ್ ಟೇಕನ್ ದ ರೆಸ್ಟ್ ಆಫ್ ದ ಮನಿ. ಲೆಂಚೋಗೆ ಅನಿಸ್ತು, ಮಿಕ್ಕಿರೋ ಹಣವನ್ನು ಈ ಪೋಸ್ಟ್ ಆಫೀಸ್ ಸಿಬ್ಬಂದಿನೇ ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಸಂಶಯ ಅವನಲ್ಲಿ ಬಂತು. ಹಾಗಾಗಿ ಹಿ ರೋಟ್ ಅನದರ್ ಲೆಟರ್ ಟು ಗಾಡ್ but asked him not to reply through the mail as he did not trust the post office employees. ಮತ್ತೆ ಏನು ಮಾಡ್ತಾನೆ ಆ ರೈತ? ದೇವರಿಗೆ ಮತ್ತೊಂದು ಪತ್ರವನ್ನು ಬರೀತಾನೆ. ಏನು ಅಂತ? ದೇವರೇ, ನೀನು ಮೊದಲು ಕಳಿಸಿದಂಥ 100 pesos ಕೇವಲ ನನಗೆ 70 pesos ಮಾತ್ರ ಸಿಕ್ಕಿದೆ, ಇನ್ನು 30 pesos ಆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗ ನೀನು ಈ ಸಲ ಹಣವನ್ನು ನನಗೆ ಕಳಿಸ್ಬೇಕಾದ್ರೆ ಪೋಸ್ಟ್ ಆಫೀಸ್ ಮುಖಾಂತರ ಕಳಿಸ್ಬೇಡ, ಡೈರೆಕ್ಟಾಗಿ ನನ್ನ ಮನೆಗೆ ಬಂದು ತಲುಪಿಸು, ಅಥವಾ ನನ್ನ ಮನೆಗೇ ನೀನು ಅದನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡುವಂಥ ದೇವರಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ. ಬಿಕಾಸ್ ಹಿ ಡಿಡ್ ನಾಟ್ ಹ್ಯಾವ್ ಫೇತ್ ಇನ್ ದ ಎಂಪ್ಲಾಯೀಸ್, ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್. ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ. ಅವನ ನಂಬಿಕೆ ಅದು ಆಗಿತ್ತು. ಆ್ಯಂಡ್ ದ ಐರನಿ ಆಫ್ ದ ಸಿಚುವೇಶನ್ ವಾಸ್ ದ್ಯಾಟ್, ಐರನಿ ಇಲ್ಲಿ ದುರಂತ ಏನು ಅಂದರೆ, ಆ ಸಂದರ್ಭದ ಈ ಸಮಯದ ಈ ಕಥೆಯ ಒಂದು ದುರಂತ ಏನಂತಂದರೆ, ದಟ್ ದ ಪೋಸ್ಟ್ ಮಾಸ್ಟರ್ ಆ್ಯಂಡ್ ದ ಎಂಪ್ಲಾಯೀಸ್ ಹೂ ಬಿ ಕಾಲ್ಡ್ ಎ ಬಂಚ್ ಆಫ್ ಕ್ರೂಕ್ಸ್. ಇಲ್ಲಿ ಈ ಒಂದು ದುರಂತ ಏನು ಅಂತಂದರೆ, ಯಾವ ಪೋಸ್ಟ್ ಮಾಸ್ಟರ್ ಮತ್ತು ಅವರ ಸಹೋದ್ಯೋಗಿಗಳು ಸೇರಿ ರೈತರಿಗೆ ಸಹಾಯವನ್ನು ಮಾಡಿರ್ತಾರೆ, ಅದೇ ರೈತ ಅವುಗಳನ್ನೇ ಯಾರು ತನಗೆ ಸಹಾಯ ಮಾಡಿದ್ದಾರೆ ಅವರನ್ನೇ ಇವನು ಏನಂತಾರೆ, ಇದು ಒಂದು ಕಳ್ಳರ ಗುಂಪು, ದುಷ್ಟರ ಕೂಟ ಅನ್ನೋ ಅರ್ಥದಲ್ಲಿ ಬಂಚ್ ಆಫ್ ಕ್ರೂಕ್ಸ್ ಅಂತ ಅವ್ರನ್ನ ಕರೀತಾನೆ. ಸಿ ದಿಸ್ ಈಸ್ ವಾಟ್ ವಿ ಕ್ಯಾನ್ ಸೇ ಐರನಿ ಅಂತ. ಇದೇ ದುರಂತ ಅಂದರೆ ನಮಗೆ ಒಳ್ಳೆಯದನ್ನು ಬಯಸಿದವರಿಗೆ ನಾವು ಮತ್ತೆ ಅವ್ರಿಗೆ ಬ್ಲೇಮ್ ಮಾಡೋದು, ದೂಷಿಸೋದು, ಕೆಟ್ಟವರು ಅಂತ ಹೇಳೋದು. ದಿಸ್ ಈಸ್ ದ ಐರನಿ. ಆ್ಯಂಡ್ ಸಸ್ಪೆಕ್ಟೆಡ್ ಆಫ್ ಟೇಕಿಂಗ್ ಸಮ್ ಆಫ್ ದ ಮನಿ ವೇರ್ ದ ಸೇಮ್ ಪೀಪಲ್ ಹೂ ಹ್ಯಾಡ್ ಕಾಂಟ್ರಿಬ್ಯೂಟೆಡ್ ಆ್ಯಂಡ್ ಸೆಂಟ್ ಹಿಮ್ ದ ಮನಿ.
ಯಾವ ವ್ಯಕ್ತಿಗಳು ಹಣವನ್ನು ಸೇರಿಸಿ ರೈತನಿಗೆ ಸಹಾಯವನ್ನು ಮಾಡಿದ್ರು ಅದೇ ವ್ಯಕ್ತಿಗಳಿಗೆ ಇವನು ಇದು ಕಳ್ಳರ ಗುಂಪು, ದುಷ್ಟರ ಗುಂಪು ಅಂತ ಇವನು ಯಾವಾಗ ಹೇಳ್ತಾನೆ ಇದು ದುರಂತ ಅಂತ ಅರ್ಥ ಇದೆ. ಓಕೆ, ಆ್ಯಂಡ್ ಇನ್ ದ ಫಸ್ಟ್ ಪ್ಲೇಸ್ ಮೀನ್ಸ್ ದೇ ಹ್ಯಾವ್ ಸೆಂಟ್ ಹಿಮ್ ದ ಮನಿ. ಸೊ ಲೆಟ್ ವಾಟ್ ಹ್ಯಾಪನ್ಡ್ ದೆನ್. ಸಿ, ಇದು ಒಂದು ಕತೆ. ಅಂದರೆ ಇಲ್ಲಿ ಸಹಾಯ ಮಾಡಿದವರ ಮೇಲೇ ಅವನು ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾದರೆ ಸಿ, ದಿಸ್ ಈಸ್ ದ ಕಾನ್ಫ್ಲಿಕ್ಟ್ ಇನ್ ದ ಲೆಸನ್. ಇಲ್ಲಿ ಒಂದು ಘರ್ಷಣೆ ಇದೆ. ಒಳ್ಳೆಯತನ, ಕೆಟ್ಟತನ, ನಂಬಿಕೆ, ಅಪನಂಬಿಕೆ. ಅಂದರೆ ಈ ಥರ ಒಂದು ದ ಹ್ಯೂಮನ್ ಕ್ವಾಲಿಟೀಸ್, ಮನುಷ್ಯರಲ್ಲಿರ್ತಕ್ಕಂಥ ಕೆಲವು ಗುಣಗಳ ನಡುವೆ ಇಲ್ಲಿ ಘರ್ಷಣೆ ನಡೀತಾ ಇದೆ ಅನ್ನೋದನ್ನು GL ಫ್ರೆಂಡ್ಸ್ ಅವರು ಬಹಳ ಅತ್ಯದ್ಭುತವಾಗಿ ಒಂದು ಕಥೆಯನ್ನು ಹೇಳಿದ್ದಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ದ ಕಾನ್ಫ್ಲಿಕ್ಟ್ ಇನ್ ದಿಸ್ ಲೆಸನ್. The conflict between the humans and the nature is illustrated by the destruction of lentil crops by the hailstorm. ಇಲ್ಲಿ ಮನುಷ್ಯನ ಮಧ್ಯೆ ಮತ್ತು ಪ್ರಕೃತಿಯ ಮಧ್ಯೆ ಹೇಗೆ ಘರ್ಷಣೆ ನಡೀತು, ಘರ್ಷಣೆದಲ್ಲಿ ಆ ಒಂದು ಹೇಲ್ ಸ್ಟಾರ್ಮ್ಗೆ, ಆನೆಕಲ್ಲಿನ ಮಳೆಗೆ ಆ ಲೆಂಚೋನ ಕ್ರಾಪ್ಸ್ ಎಲ್ಲ ಹಾಳಾಗಿ ಹೋಗ್ತದೆ. ಆ್ಯಂಡ್ ಲೆಂಚೋ ಹ್ಯಾವ್ ವರ್ಕ್ಡ್ ರಿಯಲಿ ಹಾರ್ಡ್ ಆನ್ ಹಿಸ್ ಫೀಲ್ಡ್ಸ್ ಆ್ಯಂಡ್ ದ ಹಾರ್ವೆಸ್ಟ್ ವಾಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಹಿಮ್. ಅಲ್ಲಿ ಲೆಂಚೋ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಉಳುಮೆಯನ್ನು ಮಾಡಿದ್ದ. ಆಗ ತನ್ನೆಲ್ಲ ಪರಿಶ್ರಮ ಕೂಡ ಹಾಳಾಗೋಯ್ತಲ್ಲ. ಒಂದು ಬಂದಂಥ ಒಂದು ಗಂಟೆ ಮಳೆಗೆ ಅವನು ವರ್ಷದ ಒಂದು ದುಡಿಮೆ ಹಾಳಾಗೋಗುತ್ತೆ. ಆ್ಯಂಡ್ ಸೊ ಈ ರಿಕ್ವೈರ್ಡ್ ದ ಮನಿ ಟು ಫೀಡ್ ಹಿಸ್ ಫ್ಯಾಮಿಲಿ. ಹಾಗಾಗಿ ಆ ಬೆಳೆನೇ ನಂಬ್ಕೊಂಡಿದ್ದ, ಬೆಳೆ ಹಾಳಾಗೋಯ್ತು. ಆ ಬೆಳೆ ಬರದೆ ಹೋದರೆ ಅವನ ಒಂದು ಕುಟುಂಬದ ಉಪಜೀವನ, ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಷ್ಟದಲ್ಲಿ ಲೆಂಚೋ ಇದ್ದ. For this he required nature in the form of rain. ಸೊ ಒಳ್ಳೆ ಬೆಳೆ ಬರಬೇಕು ಅಂದರೆ ಮಳೆ ಬೇಕು, ಮಳೆ ಬಯಸ್ತಾನೆ. ಓಕೆ, ರೈತರ ಪಾಲಿನ ನಿಜವಾದ ದೇವರು ಅಂದರೆ ಮಳೆನೇ. ಆ ಮಳೆ ಬರಲಿ ಅಂತ ಅವನು ಮೊದಲೇ ಬಯಸಿದ. ಅವನ ಬಯಸಿದ ತಕ್ಕ ಹಾಗೆ ಮಳೆನೂ ಬಂತು, ಆದರೆ ಅತಿಯಾದ ಮಳೆ ಬಂದ್ಬಿಡ್ತು. ಓಕೆ, ವಾಟ್ ಯು ಕಾಲ್ ದಿಸ್ ಈಸ್ ಫ್ಲಡ್. ಓಕೆ, ಆ ಒಂದು ಪ್ರವಾಹ ರೀತಿಯಲ್ಲಿ ಮಳೆ ಬಂದು ಇದ್ದಿದ್ದ ಬೆಳೆಯನ್ನೆಲ್ಲ ಕೂಡ ಹಾಳು ಮಾಡಾಕ್ಬಿಡುತ್ತೆ. ದಿಸ್ ಈಸ್ ವಾಟ್. ಆ್ಯಂಡ್ ಹವೆವರ್ ದ ನೇಚರ್ ಟರ್ನ್ ವೈಲೆಂಟ್. ಇಲ್ಲಿ ಪ್ರಕೃತಿ ತನ್ನ ಒಂದು ವಿಕೋಪವನ್ನು ತೋರಿಸ್ಬಿಡ್ತು, ವೈಲೆಂಟ್ ಆಗಿಬಿಡ್ತು. ಅಂದರೆ ವಿಕೋಪಕ್ಕೆ ಹೋಯಿತು. ಎಷ್ಟು ಬೇಕೋ ಅಷ್ಟು ಮಳೆ ಆದರೆ ಓಕೆ, ಅತಿ ಹೆಚ್ಚಾದ್ರೂ ಕೂಡ ಕಷ್ಟ, ಅತಿ ಕಡಿಮೆ ಮಳೆ ಆದ್ರೂ ಕೂಡ ಕಷ್ಟ. ದಿಸ್ ಈಸ್ ವಾಟ್. ನಮ್ಮ ಭಾರತದಲ್ಲಿ ಈ ರೈತರ ಒಂದು ಜೀವನ ಮಳೆಯ ಜೊತೆಗೆ ಆಟ ಆಡ್ತಾ ಇರ್ತದೆ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ವಿಚ್ ಡಿಸ್ಟ್ರಾಯ್ಡ್ ದ ರೇನ್ಸ್ ಅರೈವ್ಡ್ ಬಟ್ ವೇರ್ ಅಕಂಪ್ನೈಡ್ ಬೈ ಹೇಲ್ಸ್ಟಾರ್ಮ್. ರೈತ ಬಯಸಿದ ಹಾಗೆ ಮಳೆ ಬಂತು, ಆದರೆ ಅದು ವಿಕೋಪಕ್ಕೆ ತಿರುಗಿ ಅವನ ಬೆಳೆದು ನಿಂತ ಬೆಳೆಯನ್ನು ಕೂಡ ಎಲ್ಲವನ್ನ ನಾಶ ಮಾಡಿಬಿಡ್ತು ಅಂತ. ಆ್ಯಂಡ್ ದ ಸ್ಟೋರಿ ಆಲ್ಸೋ ಇಲಿಸ್ಟ್ರೇಟ್ಸ್ ಅನದರ್ ಕಾನ್ಫ್ಲಿಕ್ಟ್. ಈ ಕತೆ ಇನ್ನೊಂದು ಘರ್ಷಣೆಯನ್ನು ಕೂಡ ಒಂದು ನಮಗೆ ಸೂಚಿಸುತ್ತೆ. ಏನು ಅಂದರೆ ಬಿಟ್ವೀನ್ ದ ಹ್ಯೂಮನ್ಸ್ ದೆಮ್ಸೆಲ್ಸ್. ಇಲ್ಲಿ ಮನುಷ್ಯರ ಮಧ್ಯೆ ಒಂದು ಘರ್ಷಣೆ ನಡೀತಾ ಇದೆ. ಅಂದರೆ ಒಬ್ಬ ಒಳ್ಳೆಯ ಮನುಷ್ಯ ವಾಲಂಟಿಯರ್ ಆಗಿ ಬಂದು ಸಹಾಯವನ್ನು ಮಾಡಿದಾಗ ಕೂಡ ಅವರನ್ನು ನಾವು ಕೆಟ್ಟ ದೃಷ್ಟಿಯಿಂದ ಅಥವಾ ಕೆಟ್ಟ ಮನೋಭಾವದಿಂದ ನೋಡುವಂಥ ಪರಿಸ್ಥಿತಿನೂ ಕೂಡ ಇವತ್ತು ಬಂದೊದಗಿದೆ. ಯಾಕಂತಂದರೆ ದಿಸ್ ಈಸ್ ದ ಮನುಷ್ಯರ ಮೇಲೆ ಪರಸ್ಪರ ನಂಬಿಕೆ ಇಲ್ಲ. And the postmaster, along with the help of the other post office employees, sent Lencho the money that they could manage to collect. ಇಲ್ಲಿ ಪೋಸ್ಟ್ ಮಾಸ್ಟರ್ ಆ ರೈತನ ಕಷ್ಟವನ್ನು ನೋಡದೆ ತನ್ನ ಕೈಲಾದಷ್ಟು ಮತ್ತೆ ತನ್ನ ಸ್ನೇಹಿತರೊಂದಿಗೆ, ಕೊಲೀಗ್ಸೊಂದಿಗೆ ಅವರಿಗೆ ರಿಕ್ವೆಸ್ಟ್ ಮಾಡಿ ರೈತನ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿ ಹೇಳಿ ಅವರಿಂದ ಹಣವನ್ನು ಪಡೆದು ಅವನಿಗೆ ಸಹಾಯವನ್ನು ಮಾಡಿದ್ದ. ಒಂದು ಮಾನವೀಯತೆಯ ನೆಲೆಯಲ್ಲಿ ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. They were not related to Lencho in any manner. ನೋಡಿ, ಪೋಸ್ಟ್ ಮಾಸ್ಟರ್ ಆಗಲಿ ಅವನ ಸಹೋದ್ಯೋಗ ಆಗಲಿ ಇಲ್ಲಿ ಲೆಂಚೋನ ಬಂಧುಗಳೇನಲ್ಲ. ಆದರೆ ಅವನ ಪರಿಸ್ಥಿತಿಯನ್ನು ನೋಡಿ, ದೇವರ ಮೇಲೆ ಅವನ ನಂಬಿಕೆ ಇಟ್ಟು ಬರೆದಂಥ ಪತ್ರವನ್ನು ನೋಡಿ, ಅವನ ಮುಗ್ಧತೆಯನ್ನು ನೋಡಿ ಅವರು ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆದರೆ ಇಟ್ ವಾಸ್ ಎನ್ ಆ್ಯಕ್ಟ್ ಆಫ್ ಕೈಂಡ್ನೆಸ್. ಇಲ್ಲಿ ಪೋಸ್ಟ್ ಮಾಸ್ಟರ್ ಮತ್ತು ಅವರ ಎಂಪ್ಲಾಯೀಸ್ದು ಅವರ ಒಂದು ಒಳ್ಳೆಯತನ, ಅದು ಒಳ್ಳೆಯ ಗುಣ. ಆಮೇಲೆ ಯಾವುದೇ ನಿಸ್ವಾರ್ಥ ಭಾವನೆಯಿಂದ ಅವರು ಸಹಾಯವನ್ನು ಮಾಡಿರ್ತಾರೆ. ಕೈಂಡ್ನೆಸ್ ಆ್ಯಂಡ್ ದ ಸೆಲ್ಫ್ಲೆಸ್ನೆಸ್ ಆನ್ ದೇರ್ ಪಾರ್ಟ್. ಇವನ್ ದೋ ದೇ ಡಿಡ್ ಅ ಗುಡ್ ಡೇಡ್, ಲೆಂಚೋ ಬ್ಲೇಮ್ಡ್ ದೆಮ್ ಫಾರ್ ಟೇಕಿಂಗ್ ಅವೇ ಸಮ್ ಅಮೌಂಟ್ ಆಫ್ ಮನಿ. ಇಲ್ಲಿ ಪೋಸ್ಟ್ ಮಾಸ್ಟರ್ ಮತ್ತು ಅವನ ಫ್ರೆಂಡ್ಸು ಒಳ್ಳೆ ಕೆಲಸ ಮಾಡಿದರೂ ಕೂಡ ಲೆಂಚೋ ಅವರಿಗೆ ದೂಷಿಸ್ತಾನೆ, ಬ್ಲೇಮ್ ಮಾಡ್ತಾನೆ. ಅವರು 30 ಪೈಸೋಸನ್ನು ತೆಗೆದುಕೊಂಡಿದ್ದಾರೆ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ತಾನೆ.
ಆ್ಯಂಡ್ ಹಿ ಕಾಲ್ಡ್ ದ್ಯಾಮ್ ಅ ಬಂಚ್ ಆಫ್ ಕ್ರೂಕ್ಸ್. ಅಷ್ಟು ಅಲ್ಲದೆ ಅವ್ರಿಗೆ ಬಂಚ್ ಆಫ್ ಕ್ರೂಕ್ಸ್, ಬಂಚ್ ಆಫ್ ಥೀವ್ಸ್, ಬಂಚ್ ಆಫ್ ರಾಬರ್ಸ್ ಅಂತ ಕರೀತಾನೆ. ಸೊ ದಿಸ್ ಶೋಸ್ ದ್ಯಾಟ್ ಮ್ಯಾನ್ ಡಸ್ ನಾಟ್ ಹ್ಯಾವ್ ಫೇತ್ ಇನ್ ಹಿಸ್ ಫೆಲೋ ಹ್ಯೂಮನ್ಸ್, ದೇರ್ ಬೈ ಗಿವಿಂಗ್ ರೈಸ್ ಟು ದಿಸ್ ಕಾನ್ಫ್ಲಿಕ್ಟ್. ಇಲ್ಲಿ ರೈತನಿಗೆ ತನಗೆ ಸಹಾಯ ಮಾಡಿದಂಥ ಇನ್ನೊಬ್ಬ ಮನುಷ್ಯನ ಮೇಲೆ ನಂಬಿಕೆ ಇಲ್ಲ. ಓಕೆ, ಅವ್ರಿಗೆ ಯಾರು ತನಗೆ ಸಹಾಯ ಮಾಡಿದ್ರು ಅವ್ರಿಗೆ ಅವನು ದೂಷಿಸ್ತಾ ಇದ್ದಾನೆ, ಅವ್ರಿಗೆ ಅವನು ಬೈತಾ ಇದ್ದಾನೆ, ಕಳ್ಳರ ಕೂಟ ಅಂತ ಬೈತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಮನುಷ್ಯರ ಮಧ್ಯೆ ಅಪನಂಬಿಕೆ, ಒಂದು ಕಾನ್ಫ್ಲಿಕ್ಟ್ ಕೂಡ ಇದರಲ್ಲಿ ತೋರಿಸ್ತಾ ಇದ್ದಾರೆ ಈ ಲೆಸನ್ನಲ್ಲಿ. ಇಟ್ಸ್ ಅ ವೆರಿ ನೈಸ್ ಆ್ಯಂಡ್ ಇಂಟ್ರೆಸ್ಟಿಂಗ್ ದಟ್ ವಿ all can learn a very good moral lesson from this story. Let us see the highlights of this lesson. Lencho was a farmer and had a field of ripe corn. Okay, Lencho ಒಬ್ಬ ರೈತ ಇದ್ದ, ಹೊಲದಲ್ಲಿ ಅತ್ಯುತ್ತಮವಾದ ಬೆಳೆಯನ್ನು ಬೆಳೆದಿದ್ದ. He needed a downpour to make his harvest good. ಆ ಒಂದು ಬೆಳೆ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಸ್ವಲ್ಪ ಮಳೆ ಬರಲಿ ಅಂತ ಬಯಸಿರ್ತಾನೆ. ಆ್ಯಂಡ್ ಬಟ್ ದ ರೈನ್ ಟರ್ನ್ಡ್ ಇನ್ ಟು ಹೇಲ್ ಸ್ಟೋನ್ಸ್ ವಿಚ್ ಡಿಸ್ಟ್ರಾಯ್ಸ್ ಇನ್ ಹೋಲ್ ಕ್ರಾಪ್ ಆಫ್ ಕಾರ್ನ್. ಆದರೆ ಮಳೆ ಮೊದಲಿಗೆ ಚೆನ್ನಾಗೇ ಕಾಣಿಸ್ತಾ ಇತ್ತು, ಹೋಗ್ತಾ ಹೋಗ್ತಾ ಆ ಒಂದು ಗಂಟೆಗೆ ಸುರಿದಂಥ ಧಾರಾಕಾರ ಮಳೆಗೆ, ಆಲೆಕಲ್ ಮಳೆಗೆ ಬೆಳೆಯೆಲ್ಲ ನಾಶ ಹೋಗಿಬಿಡುತ್ತೆ. ಆ್ಯಂಡ್ ಹಿ ಹ್ಯಾಡ್ ನಥಿಂಗ್ ಟು ಈಟ್, ಸೊ ಹಿ ಡಿಸೈಡೆಡ್ ಟು ಸೀಕ್ ಹೆಲ್ಪ್ ಫ್ರಮ್ ಗಾಡ್. ಹಾಗಾಗಿ ಬೆಳೆ ಹಾಳಾಗೋಯ್ತು, ಆಗ ಅವ್ನು ತಿನ್ನಲಿಕ್ಕೆ ಏನೂ ಇರಲಿಲ್ಲ, ಹಾಗಾಗಿ ದೇವರನ್ನು ಸಹಾಯ ಬೇಡ್ತಾನೆ. ಆ್ಯಂಡ್ ಹಿ ರೋಟ್ ಎ ಲೆಟರ್ ಟು ಗಾಡ್ ಡಿಮ್ಯಾಂಡಿಂಗ್ 100 ಪೇಸಸ್. ದೇವರಿಗೆ ಒಂದು 100 ಪೇಸ ಬೇಕು ಅಂಥೇಳಿ ಬೇಡಿಕೆಯ ಪತ್ರವನ್ನು ಬರೀತಾನೆ. ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಮೇಡ್ ಫನ್ ಆಫ್ ಹಿಮ್, ಬಟ್ ದ ಪೋಸ್ಟ್ ಮಾಸ್ಟರ್ ಡಿಸೈಡೆಡ್ ಟು ಹೆಲ್ಪ್ ಹಿಮ್. ಆದರೆ ಆ ಪೋಸ್ಟ್ ಆಫೀಸಲ್ಲಿರ್ತಕ್ಕಂಥ ಎಂಪ್ಲಾಯೀಸು ಮೊದಲೇದಾಗಿ ಪೋಸ್ಟ್ ಮಾಸ್ಟರ್ ಅವ್ರಿಗೆ ಹೇಳ್ತಾನೆ ಈ ಥರ ಪತ್ರ ಬಂದಿದ್ದಾಗ ಎಲ್ಲರೂ ನಗ್ತಾರೆ. ಆದರೆ ಪೋಸ್ಟ್ ಮಾಸ್ಟರ್ ಮಾನವೀಯತೆಯ ದೃಷ್ಟಿಯಿಂದ ಅವನ ನಂಬಿಕೆ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವನಿಗೆ ಸಹಾಯವನ್ನು ಮಾಡ್ತಾನೆ. ಆ್ಯಂಡ್ ಹಿ ಕಲೆಕ್ಟೆಡ್ 70 ಪೇಸಸ್ ಫ್ರಮ್ ಈಸ್ ಓನ್ ಎಫರ್ಟ್. ಅವನು ಪೋಸ್ಟ್ ಮಾಸ್ಟರ್ ತನ್ನ ಒಂದು ಸ್ವಂತ ಸಹಾಯದಿಂದ ಬೇರೆಯವರ ಹತ್ರ ಎಲ್ಲ ಒಟ್ಟಿಗೆ ಸೇರಿ ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ಕನ್ವಿನ್ಸ್ ಮಾಡಿ 70 ಪೇಸಸನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಬಟ್ ಲೆಂಚೋ ವಾಸ್ ಆ್ಯಂಗ್ರಿ ಟು ರಿಸೀವ್ 70 ಪೇಸಸ್ ಇನ್ ಪ್ಲೇಸ್ ಆಫ್ 100. ನೋಡಿ, ಇಲ್ಲಿ ಲೆಂಚೋ ಏನು ಬಂದಿತ್ತು 70 ಪೇಸೋಸನ್ನು ತೆಗೆದುಕೊಂಡು ತೃಪ್ತಿಯನ್ನು ಪಡೆದೆ 100 ಪೇಸೋನೇ ನನಗೆ ಬರಬೇಕಾಗಿತ್ತು ಅನ್ನೋ ಒಂದು ದುರಾಸೆ ಅಂತ ಅನ್ಬೋದಾ ಅಥವಾ ಅವನ ಮುಗ್ಧತೆ ಅನ್ಬೋದಾ? ದಿಸ್ ಈಸ್ ಹೌ ದಿಸ್ ಈಸ್ ಲೆಫ್ಟ್ ಟು ಯು ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಸ್ ಫೀಲಿಂಗ್ಸ್ ಆ್ಯಂಡ್ ದ ಫೀಲಿಂಗ್ಸ್ ಆಫ್ ದಿ ಪೋಸ್ಟ್ ಮಾಸ್ಟರ್. ಆ್ಯಂಡ್ ಹಿ ರೋಟ್ ಅಂದರ್ ಲೆಟರ್ ಟು ಗಾಡ್ ಡಿಮ್ಯಾಂಡಿಂಗ್ ರೆಸ್ಟ್ ಆಫ್ ದ ಮನಿ. ಹಾಗಾಗಿ ಇನ್ನೂ 30 ಪೇಸೋಸ್ ಕಡಿಮೆ ಇತ್ತಲ್ಲ, ಅದಿಷ್ಟು ಕಳಿಸ್ಕೊಡು ಅಂತ ಮತ್ತೆ ದೇವರಿಗೆ ಇನ್ನೊಂದು ಪತ್ರವನ್ನು ಬರೀತಾನೆ. ಆ್ಯಂಡ್ ಈ ಆಲ್ಸೋ ರಿಕ್ವೆಸ್ಟೆಡ್ ಟು ಸೆಂಡ್ ದ ಮನಿ ಥ್ರೂ ಅನದರ್ ಮೀನ್ಸ್. ಸೊ ಈ ಸರಿ ಪೋಸ್ಟ್ ಮುಖಾಂತರ ಕಳಿಸೋದು ಬೇಡ, ಬೇರೆ ಯಾವುದೋ ಮೂಲಗಳ ಮುಖಾಂತರ ಕಳಿಸು, ಅಂದರೆ ಆ ಸಂಪೂರ್ಣ ಹಣ ನನಗೆ ಸೇರಬೇಕು ಅನ್ನೋ ಅರ್ಥದಲ್ಲಿ. ಆ್ಯಂಡ್ ಫೈನಲಿ he believed that the post office employees were bunch of crooks. ಲಾಸ್ಟ್ಗೆ ಏನು ಅನಿಸುತ್ತೆ ಅವನಿಗೆ, ಈ ಪೋಸ್ಟ್ ಆಫೀಸ್ ಸಿಬ್ಬಂದಿನೇ ನನ್ನ ಹಣವನ್ನು ತಿಂದಿದ್ದಾರೆ ಅನ್ನೋ ತಲೆಯಲ್ಲಿ ಅವನಿಗೆ ಒಂದು ತಪ್ಪಾಗಿ ಗ್ರಹಿಸಿಕೊಂಡು ಅವ್ರನ್ನ ಬ್ಲೇಮ್ ಮಾಡ್ತಾನೆ. ಸಿ, ದಿಸ್ ಈಸ್ ವಾಟ್ ದ ಎಂಟೈರ್ ಲೆಸನ್ tells us that the conflict between the humans and the nature and the conflict between the human ರಿಲೇಷನ್ಸ್. ಇಲ್ಲಿ ಮನುಷ್ಯ ಮತ್ತು ಪ್ರಕೃತಿ, ಮನುಷ್ಯರ ಮಧ್ಯೆ ನಮ್ಮ ಒಂದು ತಪ್ಪು ತಿಳುವಳಿಕೆಯಿಂದಾಗಿ ಏನೆಲ್ಲ ಅನಾಹುತಗಳಾಗ್ತವೆ, ಅಂದರೆ ಯಾರು ಸಹಾಯವನ್ನು ಮಾಡ್ತಾರೆ ಅವ್ರಿಗೆ ನಾವು ದೂಷಿಸುವಂಥ ಪರಿಸ್ಥಿತಿ ಬರಬಹುದು ಅಥವಾ ಇಂಥ ಬಂದಿದೆ ಅನ್ನೋ ಈ ಒಂದು ಲೆಸನ್ನಲ್ಲಿ ಭಾಳ ಸೊಗಸಾಗಿ GL Feints ಅವರು ಹೇಳಿದ್ದಾರೆ. ಐ ಹೋಪ್ ದ್ಯಾಟ್ I tried my level best to reach you. If you like the video, please subscribe the channel and share the video with your friends. Till then, take care. Thank you.